ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಳೆದ ಒಂದು ತರಗತಿಯಲ್ಲಿ ನಾವು ಶಾಸನ ಸಾಹಿತ್ಯದ ಕುರಿತು ತಿಳ್ಕೊಂಡಿದ್ವಿ. ಅದೇ ರೀತಿ ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಭಾಷೆಯ ಚರಿತ್ರೆ, ಕನ್ನಡ ಭಾಷೆಯ ಚರಿತ್ರೆ ಆಗಿರ್ಬೋದು ಅಥವಾ ಭಾಷೆ ಅಂತಕ್ಕಂಥದ್ದು ಮೂಲತಃ ಎಲ್ಲಿ ಉಗಮವಾಯಿತು, ಅದರ ಮೂಲ ನೆಲೆಗಳ ಬಗ್ಗೆ ನಾವು ಇಂದಿನ ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಅದರ ಲಕ್ಷಣಗಳಾಗಿರ್ಬೋದು, ಅದೇ ರೀತಿ ಭಾಷೆಯ ವರ್ಗೀಕರಣ ಅಂತಕ್ಕಂಥದ್ದನ್ನು ಈ ಒಂದು ತರಗತಿಯಲ್ಲಿ ನಾವು ಸಂಪೂರ್ಣವಾಗಿ ಅರ್ಥೈಸ್ಕೊಳ್ತಾ ಹೋಗೋಣ. ಹಾಗಾದರೆ ಭಾಷೆ ಎಂದರೇನು ಅನ್ನೋದಕ್ಕೆ ಸುಮಾರು ಜನ ವಿದ್ವಾಂಸರು ತಮ್ಮ ತಮ್ಮ ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾರೆ. ಈ ಹೇಳಿಕೆಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಯಾಕಂತಂದರೆ ಆಲ್ರೆಡಿ ಈ ಹೇಳಿಕೆಗಳ ಮೇಲೆ ಸುಮಾರು ಬಾರಿ ಪ್ರಶ್ನೆಗಳಾಗಿರೋದನ್ನು ನಾವೆಲ್ಲ ಗಮನಿಸ್ಬೋದು. ದಂಡಿ ಅಂತಕ್ಕಂತಹ ಒಬ್ಬ ಪ್ರಮುಖ ವ್ಯಾಕರಣ ಶಾಸ್ತ್ರಜ್ಞ. ಈತ ಹೇಳ್ತಾನೆ, ಭಾಷೆ ಎಂಬ ಬೆಳಕು ಜೀವನದುದ್ದಕ್ಕೂ ಬೆಳಗದಿದ್ದರೆ ಲೋಕವೆಲ್ಲವೂ ಕತ್ತಲೆಯಿಂದ ತುಂಬಿ ಹೋಗುತ್ತಿತ್ತು ಅಂತೇಳಿ. ಭಾಷೆ ಎಂಬ ಬೆಳಕು ಜೀವನದುದ್ದಕ್ಕೂ ಬೆಳಗದಿದ್ದರೆ ಲೋಕವೆಲ್ಲವೂ ಕತ್ತಲಿನಿಂದ ತುಂಬಿ ಹೋಗುತ್ತಿತ್ತು ಅಂತೇಳಿ ದಂಡಿ ತನ್ನ ಕಾವ್ಯಾದರ್ಶದಲ್ಲಿ ಉಲ್ಲೇಖ ಕೊಡ್ತಾ ಹೋಗ್ತಾನೆ. ಅದೇ ರೀತಿಯಾಗಿ ಬರುವಂತಹ CF ಹಾಕೆಟ್ ಅಂತಕ್ಕಂತಹ ವ್ಯಕ್ತಿ ಭಾಷೆ ಎಂಬುದು ಮಾನವ ಜನಾಂಗದ ಅಮೂಲ್ಯ ಸ್ವತ್ತು ಎನ್ನುತ್ತಾನೆ. CF ಹಾಕೆಟ್ ಹೇಳಿದಂತಹ ಪ್ರಮುಖವಾದಂತಹ ಸಾಲು ಯಾವುದು ಅಂತಂದರೆ, ಭಾಷೆ ಎಂಬುದು ಮಾನವ ಜನಾಂಗದ ಅಮೂಲ್ಯ ಸ್ವತ್ತು ಅಂತೇಳಿ ಆತ ತಿಳಿಸಿದ್ದಾನೆ. ಹೇಳಿಕೆಗಳು ತುಂಬಾ ಇಂಪಾರ್ಟೆಂಟ್, ಇವುಗಳನ್ನು ನೋಟ್ ಮಾಡ್ತಾ ಹೋಗಿ. ಫ್ರಾಂಜ್ ಬೋಸ್ ಅಂತಕ್ಕಂತಹ ವ್ಯಕ್ತಿ ಭಾಷೆ ಎಂಬುದು ಧ್ವನ್ಯುತ್ಪಾದನಾಂಗಗಳಿಂದ ಉತ್ಪತ್ತಿಯಾದ ಧ್ವನಿಗಳ ಮೂಲಕ ಜನರ ನಡುವೆ ನಡೆಯುವ ಸಂವಹನ ಕ್ರಿಯೆ ಅಂತೇಳಿ. ಈತ ಸಂವಹನ ಕ್ರಿಯೆ ಅಂತಕ್ಕಂತಹ ಒಂದು ಪದವನ್ನು ಬಳಸುವುದರ ಮುಖಾಂತರವಾಗಿ ಉಳಿದವರೆಲ್ಲರಿಗಿಂತ ಭಿನ್ನವಾಗ್ತಾ ಹೋಗ್ತಾನೆ. ಅದೇ ರೀತಿ EH ಸ್ಟುಟೆವಾಂಟ್ ಅಂತಕ್ಕಂತಹ ವ್ಯಕ್ತಿ ಈತ ಹೇಳ್ತಾನೆ, ಸಮಾಜದ ವ್ಯಕ್ತಿಗಳು ಪರಸ್ಪರ ವ್ಯವಹಾರ ಸೌಲಭ್ಯಕ್ಕಾಗಿ ಬಳಸುವ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆಯೇ ಭಾಷೆ. ಸಮಾಜದಲ್ಲಿರುವ ವ್ಯಕ್ತಿಗಳು ಪರಸ್ಪರ ವ್ಯವಹಾರ ಸೌಲಭ್ಯಕ್ಕಾಗಿ ಬಳಸುವ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಅಂತೇಳಿ ಸ್ಟುಟೆವಾಂಟ್ ಪ್ರತಿಪಾದನೆ ಮಾಡ್ತಾ ಹೋಗ್ತಾನೆ. ಅದೇ ರೀತಿಯಾಗಿ ಐಸ್ಲರ್ ಅಂತಕ್ಕಂತಹ ಮತ್ತೋರ್ವ ವಿದ್ವಾಂಸ ಆತ್ಮವಿರುವ ಅಥವಾ ಮನಸ್ಸಿರುವ ಯಾವುದೇ ಪ್ರಾಣಿಗಳ ಅನುಭವದ ಅಭಿವ್ಯಕ್ತಿಯೇ ಭಾಷೆ. ಐಸ್ಲರ್ ಹೇಳ್ತಾನೆ, ಆತ್ಮವಿರುವ ಮನಸ್ಸಿರುವ ಯಾವುದೇ ಪ್ರಾಣಿಗಳ ಅನುಭವದ ಅಭಿವ್ಯಕ್ತಿಯೇ ಭಾಷೆ ಅಂತೇಳಿ ಈತ ತನ್ನ ಅಭಿಪ್ರಾಯವನ್ನು ಕೊಡ್ತಾನೆ. ಅದೇ ರೀತಿ CL ಬಾರ್ಬರ್ ಅಂತಕ್ಕಂತಹ ವ್ಯಕ್ತಿ ಮಾನವ ಭಾಷೆ ಸಂಕೇತಗಳ ವ್ಯವಸ್ಥೆ ಅಂತೇಳಿ ಮಾನವ ಭಾಷೆ ಸಂಕೇತಗಳ ವ್ಯವಸ್ಥೆ ಅಂತೇಳಿ CL ಬಾರ್ಬರ್ ಅಂತಕ್ಕಂಥವನು ಪ್ರತಿಪಾದನೆ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಈ ಹೇಳಿಕೆಗಳಂತಕ್ಕಂಥದ್ದು ತುಂಬಾ ಮಹತ್ವವನ್ನು ಪಡ್ಕೊಳ್ತಾ ಹೋಗ್ತವೆ. ಅದೇ ರೀತಿಯಾಗಿ ಮುಂದುವರೆದು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ, ಎಡ್ವರ್ಡ್ ಸಪೀರ್ ಆಗಿರ್ಬೋದು, ಅದೇ ರೀತಿ ಮಾಲ್ಟಿ ಅಂತಕ್ಕಂತಹ ಮತ್ತೋರ್ವ ವಿದ್ವಾಂಸ ಈತ ಹೇಳ್ತಾನೆ, ಒಂದು ಚಿತ್ತಸ್ಥಿತಿಯನ್ನು ಉದ್ದೇಶದಿಂದ ಕೂಡಿದ ಧ್ವನಿಗಳ ಉಚ್ಚಾರದಿಂದ ವ್ಯಕ್ತಪಡಿಸುವುದೇ ಭಾಷೆ ಅಂತ ಹೇಳ್ತಾನೆ. ಒಂದು ಚಿತ್ತಸ್ಥಿತಿಯನ್ನು ಉದ್ದೇಶದಿಂದ ಕೂಡಿದ ಧ್ವನಿಗಳ ಉಚ್ಚಾರದಿಂದ ವ್ಯಕ್ತಪಡಿಸುವುದೇ ಭಾಷೆ ಅಂತೇಳಿ ಆತ ಪ್ರತಿಪಾದನೆ ಮಾಡ್ತಾನೆ. ಅದೇ ರೀತಿ ಎಡ್ವರ್ಡ್ ಸಪೀರ್ ಅಂತಕ್ಕಂತಹ ವ್ಯಕ್ತಿ ನಮ್ಮ ಭಾವಗಳನ್ನು, ಅಭಿಪ್ರಾಯಗಳನ್ನು, ಅಪೇಕ್ಷೆಗಳನ್ನು ಪ್ರದಾನ ಮಾಡಲೆಂದು ಇರುವ ಸ್ವಪ್ರೇರಿತ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಅಂತೇಳಿ ಎಡ್ವರ್ಡ್ ಸಪೀರ್ ಅವರು ಹೇಳ್ತಾರೆ. ಅಂದರೆ ನಮ್ಮ ಭಾವಗಳನ್ನು ಮತ್ತು ಅಭಿಪ್ರಾಯಗಳನ್ನು, ಅಪೇಕ್ಷೆಗಳನ್ನು ಪ್ರದಾನ ಮಾಡಲೆಂದು ಇರುವಂತಹ ಸ್ವಯಂ ಪ್ರೇರಿತ ಸಂಕೇತಗಳೇ ಆತ ಭಾಷೆ ಅಂತೇಳಿ ಪ್ರತಿಪಾದನೆ ಮಾಡ್ತಾನೆ. ಎಬ್ಬಿಂಗ್ಹೌಸ್ ಹೇಳ್ತಾನೆ, ಯಾವಾಗ ಬೇಕಾದರೂ ಸ್ವಯಂ ಪ್ರೇರಿತವಾಗಿ ಉಚ್ಚರಿಸಬಹುದಾದ ಸಾಂಪ್ರದಾಯಿಕ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಅಂತೇಳಿ ಎಬ್ಬಿಂಗ್ ಹೌಸ್ ಹೇಳ್ತಾನೆ. ಹಾಗಾಗಿ ಇವೆಲ್ಲವೂ ಕೂಡ ತುಂಬಾ ಮುಖ್ಯವಾಗ್ತವೆ. ಮುಂಬರುವಂಥದ್ದು ನೋಡ್ತಾ ಹೋಗಿ ಡಿ ಸಸೂರ್ ಅವರು ಹೇಳಿದಂಥದ್ದು ಸುಮಾರು ಸಾರಿ ಪ್ರಶ್ನೆ ಕೂಡ ಆಗಿದೆ. ಭಾಷೆ ಎಂಬುದು ಅಭಿಪ್ರಾಯಗಳನ್ನು ವ್ಯಕ್ತಗೊಳಿಸುವ ಸಂಕೇತಗಳ ವ್ಯವಸ್ಥೆ ಅಂಥೇಳಿ ಡಿ ಸಸೂರ್ ಅವರು ಹೇಳ್ತಾರೆ. ಭಾಷೆ ಎಂಬುದು ಅಭಿಪ್ರಾಯಗಳನ್ನ ವ್ಯಕ್ತಗೊಳಿಸುವ ಸಂಕೇತಗಳ ವ್ಯವಸ್ಥೆ ಅಂತೇಳಿ ಈತ ಪ್ರತಿಪಾದನೆ ಮಾಡ್ತಾರೆ. ಅದೇ ರೀತಿ
ಬ್ಲ್ಯಾಕ್ ಮತ್ತು ಬ್ರೆಗರ್ ಅಂತಕ್ಕಂತಹ ವ್ಯಕ್ತಿ ಸಮಾಜ ಸಂಪರ್ಕಕ್ಕಾಗಿ ಇರುವ ಯಾದೃಚ್ಛಿಕ ಮೌಖಿಕ ಧ್ವನಿ ಸಂಕೇತಗಳ ವ್ಯವಸ್ಥೆ ಭಾಷೆ ಅಂತೇಳಿ ಬ್ಲ್ಯಾಕ್ ಮತ್ತು ಬ್ರೆಗರ್ ಅಂತಕ್ಕಂತಹ ವ್ಯಕ್ತಿಗಳು ಇದನ್ನು ಹೇಳ್ತಾರೆ. ಹಾಗಾದರೆ ಈ ಭಾಷೆಗೆ ತನ್ನದೇ ಆದಂತಹ ಗುಣಲಕ್ಷಣಗಳಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಒಂದು ಭಾಷೆ ಒಂದು ವ್ಯವಸ್ಥೆ ಅಂತೇಳಿ ನಾವು ಅದನ್ನು ನೋಡ್ತಾ ಬಂದಾಗ, ಅದೇ ರೀತಿ ಭಾಷೆ ಅನ್ನೋದು ಒಂದು ಸಂಕೇತ, ಅದೇ ರೀತಿ ಸಂಕೇತಗಳ ಮೌಖಿಕ ಧ್ವನಿ ಸಂಕೇತಗಳಾಗಿರುತ್ತದೆ. ನೆಕ್ಸ್ಟು ಸಂಕೇತಗಳು ಯಾದೃಚ್ಛಿಕವಾಗಿರುತ್ತವೆ. ಅದೇ ರೀತಿ ಭಾಷೆಯ ಉದ್ದೇಶ ಸಾಮಾಜಿಕ ಸಂಪರ್ಕವಾಗಿದೆ ಅಂತೇಳಿ ಅದರ ಗುಣಲಕ್ಷಣಗಳನ್ನು ನಾವೆಲ್ಲ ಕಾಣ್ಬೋದು. ಇಲ್ಲಿ ಕೊಟ್ಟಂತಹ ಗುಣಲಕ್ಷಣಗಳಲ್ಲಿ ಯಾವುದೋ ಒಂದು ಬದಲಾವಣೆ ಮಾಡಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೂಡ ಇದನ್ನು ಕೇಳುವಂತಹ ಸಾಧ್ಯತೆ ಇರ್ತದೆ. ಹಾಗಾಗಿ ಇವುಗಳನ್ನು ಗಮನಿಸಿ ಸ್ನೇಹಿತರೆ. ಮುಂದುವರೆದು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ, ದೈವಿಧ್ಯತೆ ಅಂತಕ್ಕಂತಹ ಒಂದು ವರ್ಡನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಭಾಷೆಯಲ್ಲಿನ ಶಬ್ದಗಳಿಗೆ ಎರಡು ಮುಖಗಳಿರುತ್ತವೆ, ಒಂದು ಧ್ವನಿ ಮತ್ತೊಂದು ಅರ್ಥ ಅಂಥೇಳಿ. ನೋಡ್ರಿ, ಭಾಷೆಯಲ್ಲಿರುವ ಶಬ್ದಗಳಿಗೆ ಎರಡು ಮುಖಗಳಿರುತ್ತವೆ, ಒಂದು ಧ್ವನಿ ಮತ್ತೊಂದು ಅರ್ಥ ಅಂತಕ್ಕಂಥದ್ದು. ಇದನ್ನು ಇ.ಸಿ. ಅಂಥೇಳಿ ಇಂಗ್ಲೀಷ್ನ ಅಕ್ಷರದಿಂದ ಗುರುತಿಸ್ತಾ ಹೋಗ್ತಾರೆ. ಇ ಅಂತಂದರೆ ಎಕ್ಸ್ಪ್ರೆಷನ್ ಅಂತಕ್ಕಂಥದ್ದು, ಸಿ ಅಂತಂದರೆ ಕಂಟೆಂಟ್ ಅಂತಕ್ಕಂಥದ್ದು. ಅಂದರೆ ಇದನ್ನು ದೈವಿಧ್ಯತೆ ಅಂತಕ್ಕಂತಹ ಪದದಿಂದ ಉಚ್ಚಾರ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇ.ಸಿ. ಎಂದರೆ ಎಕ್ಸ್ಪ್ರೆಷನ್, ಅದೇ ರೀತಿ ಕಂಟೆಂಟ್ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಸ್ನೇಹಿತರೆ. ಅಂದರೆ ಎರಡು ಬರ್ತವೆ ಇಲ್ಲಿ, ಒಂದು ಧ್ವನಿ ಮತ್ತೊಂದು ಅರ್ಥ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಮುಂದುವರಿದು ನಾವು ನೋಡ್ತಾ ಬಂದಾಗ ಭಾಷೆಯ ವರ್ಗೀಕರಣ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಎರಡು ರೀತಿಯಲ್ಲಿ ಈ ಭಾಷೆಯನ್ನು ವರ್ಗೀಕರಣ ಮಾಡ್ಬೋದು. ಒಂದು ರಚನೆ ಮತ್ತು ವಾಕ್ಯ ರಚನೆ, ಅದೇ ರೀತಿ ಭಾಷೆಗಳ ವಂಶ ಅಂತಕ್ಕಂಥದ್ದು. ರಾಚನಿಕ ವರ್ಗೀಕರಣವೆಂದು ಕೂಡ ಇದನ್ನು ಕರಿತಾ ಹೋಗ್ತಾರೆ. ಯಾವುದನ್ನು? ರಚನೆ ಮತ್ತು ವಾಕ್ಯ ರಚನೆಯನ್ನು ರಾಚನಿಕ ವರ್ಗೀಕರಣ ಅಂತ ಕೂಡ ಕರೀತಾರೆ. ಅದೇ ರೀತಿ ಭಾಷೆಗಳ ವಂಶಿ ಇದನ್ನು ವಾಂಶಿಕ ವರ್ಗೀಕರಣವೆಂದು ಕೂಡ ಕರೀತಾರೆ. ಭಾಷೆಗಳ ವಂಶದ ಮೇಲೆ ವರ್ಗೀಕರಣ ಮಾಡ್ತಾ ಹೋಗ್ರೆ ಅದನ್ನು ವಾಂಶಿಕ ವರ್ಗೀಕರಣ ಅಂಥೇಳಿ. ಅದೇ ರೀತಿ ರಚನೆ ಮತ್ತು ವಾಕ್ಯ ರಚನೆ ಮೇಲೆ ಏನಾದರೂ ವರ್ಗೀಕರಣ ಮಾಡಿದರೆ ಅದನ್ನು ರಾಚನಿಕ ವರ್ಗೀಕರಣ ಅಂಥೇಳಿ ಕರೆಯೋದನ್ನು ನಾವೆಲ್ಲ ಕಾಣ್ಬೋದು. ಇದರಲ್ಲಿ ಮೊದಲನೇದಾಗಿ ನಾವು ನೋಡ್ತಾ ಬಂದಾಗ ವಿಭಕ್ತ ಭಾಷಾ ವರ್ಗ ಅಂಥೇಳಿ ಬರ್ತದೆ. ಈ ವಿಭಕ್ತ ಭಾಷಾ ವರ್ಗ ಎಂದರೆ ಯಾವ ಭಾಷೆಗಳು ಪದ ರಚನೆಯಲ್ಲಿ ಪ್ರತ್ಯಯವನ್ನು ಸ್ವೀಕರಿಸುವುದಿಲ್ಲವೋ ಆ ಭಾಷೆಗಳನ್ನು ನಾವು ವಿಭಕ್ತ ಭಾಷಾ ವರ್ಗ ಅಂಥೇಳಿ ಕರಿತೀವಿ. ನೋಡ್ರಿ, ಅರ್ಥ ಮಾಡ್ಕೊಳ್ರಿ. ವಿಭಕ್ತ ಭಾಷಾ ವರ್ಗವೆಂದರೆ ಯಾವ ಭಾಷೆಗಳು ಪದ ರಚನೆಯಲ್ಲಿ ಪ್ರತ್ಯಯಗಳನ್ನು ಸ್ವೀಕರಿಸುವುದಿಲ್ಲವೋ ಆ ಭಾಷೆಗಳನ್ನು ನಾವು ವಿಭಕ್ತ ಭಾಷಾ ವರ್ಗ ಅಂಥೇಳಿ ಕರಿತೀವಿ. ವಿಭಕ್ತ ಭಾಷಾ ವರ್ಗಕ್ಕೆ ಸೇರುವಂತಹ ಪ್ರಮುಖ ಭಾಷೆ ಅಂತಂದರೆ ಚೈನೀಸ್ ಭಾಷೆ ಆಗಿರ್ಬೋದು, ಅದೇ ರೀತಿ ಸೊಡ್ಡಾನಿಕ್ ಅಂತಕ್ಕಂಥದ್ದು, ನೆಕ್ಸ್ಟು ಮಲಯನ್ ಅಂತಕ್ಕಂತಹ ಭಾಷೆಗಳು. ಈ ಮೂರು ಭಾಷೆಗಳು ವಿಭಕ್ತ ಭಾಷಾ ವರ್ಗದ ಗುಂಪಿಗೆ ಸೇರ್ತಾ ಹೋಗ್ತವೆ. ಒಂದು ಚೈನೀಸ್ ಭಾಷೆ, ಸೊಡ್ಡಾನಿಕ್ ಭಾಷೆ, ಅದೇ ರೀತಿ ಮಲಯನ್ ಅಂತಕ್ಕಂತಹ ಭಾಷೆಗಳು ವಿಭಕ್ತ ಭಾಷಾ ವರ್ಗಕ್ಕೆ ಸೇರುವಂಥವು ಆಗ್ತವೆ. ನೆಕ್ಸ್ಟು ಅಂಟು ಭಾಷಾ ವರ್ಗ ಅಂಥೇಳಿ ಬರ್ತದೆ. ಈ ಅಂಟು ಭಾಷಾ ವರ್ಗ ಅಂತಂದರೆ ಪ್ರಕೃತಿ ಮತ್ತು ಪ್ರತ್ಯಯಗಳ ಸಂಬಂಧದಿಂದ ವ್ಯಾಖ್ಯೆಗಳು ರಚನೆಗೊಂಡು ಬಳಕೆಯಾಗುವ ಭಾಷೆಗಳನ್ನು ಅಂಟು ಭಾಷೆಗಳೆಂದು ಕರೆಯುತ್ತಾರೆ. ಅಂದರೆ ಅಂಟು ಭಾಷಾ ವರ್ಗ ಅಂದರೆ ಅರ್ಥ ಮಾಡ್ಕೊಡ್ರಿ. ಪ್ರಕೃತಿ ಮತ್ತು ಪ್ರತ್ಯಯಗಳ ಸಂಬಂಧದಿಂದ ವ್ಯಾಖ್ಯೆಗಳು ರಚನೆಗೊಂಡು ಬಳಕೆಯಾಗುವ ಭಾಷೆಗಳನ್ನು ಅಂಟು ಭಾಷೆಗಳಂತೇಳಿ ಕರೀತಾರೆ. ಇದರಲ್ಲಿ ಉದಾಹರಣೆಗೆ ದ್ರಾವಿಡ ಆಗಿರ್ಬೋದು, ಅದೇ ರೀತಿಯಾಗಿ ಟರ್ಕಿ ಭಾಷೆ ಅಂತಕ್ಕಂಥವು ಉದಾಹರಣೆಗಳಾಗ್ತವೆ. ವಿಭಕ್ತ ಭಾಷಾ ವರ್ಗಕ್ಕೆ ಬಂದಾಗ ನಾವು ಚೈನೀಸ್ ಆಗಿರ್ಬೋದು, ಸೊಡ್ಡಾನಿಕ್ ಅಂತಕ್ಕಂಥದ್ದು, ಅದೇ ರೀತಿ ಮಲಯನ್ ಅಂತಕ್ಕಂತಹ ಭಾಷೆಗಳು ಬಂದರೆ ಅಂಟು ಭಾಷಾ ವರ್ಗಕ್ಕೆ ಸಂಬಂಧಪಟ್ಟಂಗೆ ದ್ರಾವಿಡ ಮತ್ತು ಟರ್ಕಿ ಅಂತಕ್ಕಂಥ ಭಾಷೆಗಳು ಬರ್ತವೆ ಸ್ನೇಹಿತರೆ. ನೆಕ್ಸ್ಟ್ ಮುಂದುವರೆದು ನಾವು ನೋಡ್ತಾ ಬಂದಾಗ ಪ್ರಾತ್ಯಯಿಕ ಭಾಷಾ ವರ್ಗ ಅಂತೇಳಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ಏನಾಗ್ತದೆ ಅಂತಂದರೆ ಪ್ರಕೃತಿ ಮತ್ತು ಪ್ರತ್ಯಯಗಳು ಕೂಡಿದ್ದು ಪ್ರತ್ಯೇಕವಾಗಿರದೆ ಅಭೇದ ರಚನೆಯನ್ನು ಹೊಂದಿರುವ ಭಾಷಾ ವರ್ಗ. ಅಂದರೆ ಇಲ್ಲಿ ಪ್ರಕೃತಿ ಆಗಿರ್ಬೋದು, ಅದೇ ರೀತಿ ಪ್ರತ್ಯಯಗಳು ಏನಾಗಿರ್ತವೆ, ಕೂಡಿರ್ತವೆ. ಅಭೇದವಾಗದ ರಚನೆಯನ್ನು, ಅಂದರೆ ಪ್ರತ್ಯೇಕವಾಗದೇ ಇರತಕ್ಕಂತಹ ಒಂದು ರಚನೆಯನ್ನು ನಾವು ಪ್ರಾತ್ಯಯಿಕ ಭಾಷಾ ವರ್ಗ ಅಂಥೇಳಿ ಕರಿತಾ ಹೋಗ್ತೀವಿ.
ಉದಾಹರಣೆ ಇಂಡೋ ಯುರೋಪಿಯನ್ ಆಗಿರ್ಬೋದು. ಅದೇ ರೀತಿ ಸೆಮೆಟಿಕ್ ಭಾಷೆಗಳಂತಕ್ಕಂಥವು ಸೊ ಪ್ರಾತ್ಯಯಿಕ ಭಾಷಾ ವರ್ಗದ ಗುಂಪಿಗೆ ಉದಾಹರಣೆಗಳಾಗ್ತವೆ. ಸೊ ಇಂಡೋ ಯುರೋಪಿಯನ್ ಭಾಷೆಗಳು, ಅದೇ ರೀತಿ ಸೆಮೆಟಿಕ್ ಭಾಷೆಗಳಂತಕ್ಕಂಥದ್ದು ಸೊ ಪ್ರಾತ್ಯಯಿಕ ಭಾಷಾ ವರ್ಗಕ್ಕೆ ಸಂಬಂಧಪಟ್ಟಂಥವು ಆಗ್ತವೆ. ಸೊ ಅದೇ ರೀತಿಯಾಗಿ ಮುಂದುವರೆದು ನಾವು ಗಮನಿಸ್ತಾ ಬಂದಾಗ ಸೊ ಇಲ್ಲಿ ಬರುವಂತಹ ಮತ್ತೊಂದು ಭಾಷಾ ವರ್ಗ ಸೊ ಬಹುಪದಯುಕ್ತ ಭಾಷಾ ವರ್ಗ ಅಂತೇಳಿ. ಸೊ ಬಹುಪದಯುಕ್ತ ಭಾಷಾ ವರ್ಗ ಅಂತಕ್ಕಂಥದ್ದು ಇಲ್ಲಿ ಏನಾಗ್ತದೆ ಅಂತಂದರೆ, ಸೊ ವಾಕ್ಯದಲ್ಲಿ ಬರುವ ಪದಗಳ ಕೆಲವು ಭಾಗಗಳನ್ನು ತೆಗೆದುಹಾಕಿ ಸೊ ಎಲ್ಲವನ್ನೂ ಸೇರಿಸಿ ಉದ್ದನೆಯ ಪದವನ್ನಾಗಿ ಮಾಡುವುದು. ಸೊ ವಾಕ್ಯದಲ್ಲಿ ಬರುವ ಪದಗಳ ಕೆಲವು ಭಾಗಗಳನ್ನು ತೆಗೆದುಹಾಕಿ ಸೊ ಎಲ್ಲವನ್ನೂ ಸೇರಿಸಿಕೊಂಡು ಉದ್ದನೆಯ ಪದವನ್ನಾಗಿ ಮಾಡುವುದನ್ನು ಸೊ ಬಹುಪದಯುಕ್ತ ಭಾಷಾ ವರ್ಗ ಅಂಥೇಳಿ ಕರಿತಾ ಹೋಗ್ತಾರೆ. ಸೊ ಅಂತಹ ಭಾಷಾ ವರ್ಗಕ್ಕೆ ಸೇರುವಂತಹ ಪ್ರಮುಖ ಭಾಷೆ ಯಾವುದು ಅಂತಂದರೆ, ಸೊ ಅಮೇರಿಕಾದಲ್ಲಿನ ಕೆಲವು ಭಾಷೆಗಳು ಸೊ ಬಹುಪದಯುಕ್ತ ಭಾಷಾ ವರ್ಗಕ್ಕೆ ಸೇರ್ತಾ ಹೋಗ್ತವೆ ಸ್ನೇಹಿತರೆ. ಸೊ ಈ ಉದಾಹರಣೆಯಲ್ಲಿ ಬರುವಂತಹ ಭಾಷಾ ವರ್ಗಗಳನ್ನ ಗಮನಿಸ್ತಾ ಹೋಗಿ. ಸೊ ಇತ್ತೀಚೆಗೆ ಅವುಗಳ ಮೇಲೆ ಪ್ರಶ್ನೆ ಆಗ್ತಕ್ಕಂಥದ್ದನ್ನು ನಾವೆಲ್ಲ ಕಾಣ್ಬೋದು. ಸೊ ಮುಂದುವರೆದು ನೋಡ್ತಾ ಹೋಗಿ ಸ್ನೇಹಿತರೆ, ಅಧರ್ಮಕ ಭಾಷಾ ವರ್ಗ ಅಂಥೇಳಿ. ಸೊ ಧಾತುವಿಗೆ ಉಳಿದೆಲ್ಲ ಪದಗಳನ್ನು ತಂದು ಹಾಗೆಯೇ ಸೇರಿಸುವುದು. ಸೊ ಧಾತುಗಳಿಗೆ ಉಳಿದೆಲ್ಲ ಪದಗಳನ್ನು ತಂದು ಹಾಗೆಯೇ ಸೇರಿಸ್ತಕ್ಕಂತಹ ಒಂದು ಭಾಷಾ ವರ್ಗ ಯಾವುದು ಅಂತಂದರೆ ಸೊ ಅಂತರ್ಮುಖ ಭಾಷಾ ವರ್ಗ ಅಂಥೇಳಿ. ಸೊ ಈ ಭಾಷಾ ವರ್ಗದ ಗುಂಪಿಗೆ ಸೇರುವಂತಹ ಭಾಷೆ ಬಂದ್ಬಿಟ್ಟು ಬಾಸ್ಕ ಅಂತಕ್ಕಂತಹ ಭಾಷೆ ಸೊ ಅಂತರ್ಮುಖ ಭಾಷಾ ವರ್ಗಕ್ಕೆ ಸೇರ್ತದೆ. ಸೊ ಈ ಉದಾಹರಣೆಗಳನ್ನು ನೆನಪಿಡುವಂತಹ ಪ್ರಯತ್ನವನ್ನು ಮಾಡಿ. ಸೊ ಪರೀಕ್ಷೆಯಲ್ಲಿ ಬರುವಂತಹ ಸಾಧ್ಯತೆಗಳು ತುಂಬಾ ಇರ್ತದೆ ಸ್ನೇಹಿತರೆ. ಸೊ ಹಾಗಾದರೆ ಮುಂದುವರೆದು ನಾವು ನೋಡ್ತಾ ಬಂದಾಗ ವಾಂಶಿಕ ವರ್ಗೀಕರಣದ ಮೇಲೆ ವಿಂಗಡಣೆಗೊಳಗಾದ ಭಾಷೆಗಳು ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ವಾಂಶಿಕ ವರ್ಗೀಕರಣದ ಮೇಲೆ ವಿಂಗಡಣೆಗೊಳಗಾದಂತಹ ಭಾಷೆಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ಇಂಡೋ ಯುರೋಪಿಯನ್ ಭಾಷಾ ವರ್ಗ ಅಂಥೇಳಿ. ಸೊ ಇಂಡೋ ಯುರೋಪಿಯನ್ ಭಾಷಾ ವರ್ಗ ಅಂತಕ್ಕಂಥದ್ದು ವಾಂಶಿಕ ವರ್ಗೀಕರಣದಲ್ಲಿ ಮೊದಲಿಗೆ ಬರ್ತದೆ ಸ್ನೇಹಿತರೆ. ಸೊ ಹಾಗಾದರೆ ಇಲ್ಲಿ ಏನು ಘಟನೆ ನಡೀತದೆ ಅಂದರೆ, ಇದರಲ್ಲಿ ಬರುವಂತಹ ಪ್ರಮುಖ ಭಾಷೆಗಳು ಯಾವುವು? ಸೊ ಇತ್ತೀಚಿನ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಮುಖ ಪ್ರಶ್ನೆಗಳನ್ನು ನಾವೆಲ್ಲ ಗಮನಿಸ್ಬೋದು. ಸೊ ಈ ಥರ ಯಾವುದೋ ಒಂದು ಭಾಷೆಯನ್ನು ಕೊಟ್ಟು ಸೊ ಇದು ವಾಂಶಿಕ ವರ್ಗೀಕರಣದ ಯಾವ ಒಂದು ಭಾಷಾ ವರ್ಗಕ್ಕೆ ಸೇರ್ತದೆ ಅಂಥೇಳಿ ಕೇಳುವಂತಹ ಸಾಧ್ಯತೆಗಳನ್ನ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಸೊ ಹಾಗಾಗಿ ಇಂಡೋ ಯುರೋಪಿಯನ್ ಭಾಷಾ ವರ್ಗದಲ್ಲಿ ಬರುವಂತಹ ಪ್ರಮುಖವಾದ ಭಾಷೆಗಳನ್ನು ನಾವು ಈ ದಿನ ತಿಳ್ಕೊತಾ ಹೋಗೋಣ. ಸೊ ಅದು ಇಂಗ್ಲೀಷ್ ಆಗಿರ್ಬೋದು, ಡಚ್, ಅದೇ ರೀತಿ ಜರ್ಮನಿಕ್ ಭಾಷೆಗಳು, ಸೊ ಪೋರ್ಚುಗೀಸ್, ಅದೇ ರೀತಿ ಸ್ಪ್ಯಾನಿಷ್, ನೆಕ್ಸ್ಟು ಫ್ರೆಂಚ್, ಇಟಾಲಿಯನ್, ರೊಮ್ಯಾನ್ಸ್, ಅದೇ ರೀತಿ ಸೊ ರಷ್ಯನ್, ನೆಕ್ಸ್ಟು ಪೋಲಿಷ್, ಸ್ಲಾವಿಕ್ ಭಾಷೆಗಳು, ಅದೇ ರೀತಿ ವೆಲ್ಸ್, ಐರಿಷ್ ಮತ್ತು ಕೆಲ್ಬಿಕ್ ಭಾಷೆಗಳು, ಸಂಸ್ಕೃತ, ಹಿಂದಿ, ಉರ್ದು, ಬೆಂಗಾಳಿ, ಅದೇ ರೀತಿ ಮರಾಠಿ, ಅಸ್ಸಾಮಿ, ಅದೇ ರೀತಿ ಇಂಡೋ ಆರ್ಯನ್ ಭಾಷೆಗಳೆಲ್ಲವೂ ಕೂಡ ಸೊ ಇಂಡೋ ಯುರೋಪಿಯನ್ ಭಾಷಾ ವರ್ಗಕ್ಕೆ ಸೇರ್ತವೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ನಾವು ಮುಂದುವರೆದು ನೋಡ್ತಾ ಬಂದಾಗ ಪೀನೋ ಉಗ್ರಿಕ್ ಭಾಷಾ ವರ್ಗ ಅಂತಕ್ಕಂಥದ್ದು. ಸೊ ಪೀನೋ ಉಗ್ರಿಕ್ ಭಾಷಾ ವರ್ಗ ಅಂತಕ್ಕಂಥದ್ದು ಸೊ ಇಲ್ಲಿ ಫಿನ್ನಿಷ್ ಮತ್ತು ಹಂಗೇರಿಯನ್ ಭಾಷೆಗಳು ಈ ಒಂದು ಗ್ರೂಪಿಗೆ ಸೇರ್ತಾ ಹೋಗ್ತವೆ. ಅದೇ ರೀತಿ ಅಲ್ಪೈಕ್ ಭಾಷಾ ವರ್ಗ ಅಂತಕ್ಕಂಥದ್ದು ಇತ್ತೀಚಿನ ನೆಟ್ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ಟರ್ಕಿಷ್ ಭಾಷೆ ಅಂತಕ್ಕಂಥದ್ದು ಯಾವ ಒಂದು ಭಾಷಾ ವರ್ಗಕ್ಕೆ ಸೇರ್ತದೆ ಅಂತೇಳಿ ಸೊ ಪ್ರಶ್ನೆಯನ್ನು ಕೊಟ್ಟಿದ್ರು. ಸೊ ಅಲ್ಲಿ ಅಲ್ಪೈಕ್ ಅಥವಾ ಆಲ್ಟೈಕ್ ಅಂತಕ್ಕಂತಹ ಭಾಷಾ ವರ್ಗವು ಕೂಡ ಆಯ್ಕೆಯಲ್ಲಿ ಇತ್ತು. ಸೊ ಹಾಗಾಗಿ ಅಲ್ಪೈಕ್ ಅಥವಾ ಆಲ್ಟೈಕ್ ಅಂತಕ್ಕಂತಹ ಭಾಷಾ ವರ್ಗದಲ್ಲಿ ಸೊ ಮಂಗೋಲಿ ಆಗಿರ್ಬೋದು, ಅದೇ ರೀತಿ ಹಂಗೇರಿಯನ್ ಅಂತಕ್ಕಂಥದ್ದು, ನೆಕ್ಸ್ಟು ಟರ್ಕಿಷ್ ಅಂತೇಳಿ ಸೊ ಈ ಮೂರು ಭಾಷೆಗಳು ಬರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸೊ ಹಂಗೇರಿಯನ್ ಅಂತಕ್ಕಂಥದ್ದು ಸೊ ಪೀನೋ ಉಗ್ರಿಕ್ ಭಾಷಾ ವರ್ಗಕ್ಕೂ ಬರ್ತದೆ, ಅದೇ ರೀತಿ ಆಲ್ಟೈಕ್ ಭಾಷಾ ವರ್ಗಕ್ಕೂ ಕೂಡ ಸಂಬಂಧಪಡ್ತದೆ. ಸೊ ನೆಕ್ಸ್ಟ್ ಮುಂದುವರೆದಂತೆ ನಾವು ನೋಡ್ತಾ ಬಂದಾಗ ಬಾಸ್ಕ ಭಾಷಾ ವರ್ಗ ಅಂತೇಳಿ ಸೊ ಇಲ್ಲಿ ಫ್ರಾನ್ಸ್ ಆಗಿರ್ಬೋದು, ಅದೇ ರೀತಿ ಸ್ಪೇಯನ್ಗಳು ಆಗಿರ್ಬೋದು, ನೆಕ್ಸ್ಟು ಪಶ್ಚಿಮದಲ್ಲಿ ಜನರಾಡುವ ಭಾಷೆಗಳಾಗ್ತವೆ. ಸೊ ಫ್ರಾನ್ಸ್ ಭಾಷೆ, ಅದೇ ರೀತಿ ಸ್ಪೇಯನ್ಗಳು, ಅದೇ ರೀತಿ ಪಶ್ಚಿಮದಲ್ಲಿ ಜನರಾಡುವ ಭಾಷೆಗಳು ಸೊ ಇವೆಲ್ಲ ಕೂಡ ಬಾಸ್ಕ ಭಾಷಾ ವರ್ಗಕ್ಕೆ ಸಂಬಂಧಪಟ್ಟಂಥವು ಆಗ್ತವೆ. ನೆಕ್ಸ್ಟ್ ಮುಂದುವರೆದು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಆಫ್ರೋ ಏಷ್ಯಾಟಿಕ್ ಭಾಷಾ ವರ್ಗ ಅಂತೇಳಿ.
ಸೊ ಆಫ್ರೋ ಏಷ್ಯಾಟಿಕ್ ಭಾಷಾ ವರ್ಗ ಅಂತಕ್ಕಂಥದ್ದು. ಇಲ್ಲಿ ಹಿಬ್ರು ಅಂತಕ್ಕಂತಹ ಭಾಷೆ, ಅರೇಬಿಕ್, ಅದೇ ರೀತಿ ಈಜಿಪ್ತಿಯನ್, ನೆಕ್ಸ್ಟು ಬರ್ಬರ್, ನೆಕ್ಸ್ಟು ಹೈಮೀಟರ್ ಭಾಷೆಗಳಂತಕ್ಕಂಥವು ಸೊ ಆಫ್ರೋ ಏಷ್ಯಾಟಿಕ್ ಭಾಷಾ ವರ್ಗಕ್ಕೆ ಸೇರ್ತವೆ. ಸೊ ಈ ಭಾಷೆಗಳನ್ನು ನೆನಪಿಟ್ಕೊಳ್ಳುವಂತಹ ಪ್ರಯತ್ನ ಮಾಡಿ ಸ್ನೇಹಿತರೆ. ಸೊ ಯಾವ್ಯಾವ ಭಾಷೆ ಯಾವ್ಯಾವ ಗುಂಪಿಗೆ ಸೇರ್ತಾ ಹೋಗ್ತದೆ ಅನ್ನೋದು ನಿಮಗೇನಾದರೂ ತಲೆಯಲ್ಲಿದ್ದರೆ ಸೊ ಈಸಿಯಾಗಿ ನೀವೇನು ಮಾಡ್ಬೋದು ಅಂತಂದರೆ ಪ್ರಶ್ನೆಗಳನ್ನು ಫೇಸ್ ಮಾಡ್ಬೋದು. ಸೊ ಇಲ್ಲಿ ಹೇಳ್ತಾ ಇದ್ದೇನೆ, ಆಫ್ರೋ ಏಷ್ಯಾಟಿಕ್ ಭಾಷಾ ವರ್ಗ ಅಂತಕ್ಕಂಥದ್ದು ಹಿಬ್ರೋ, ಅರೇಬಿಕ್, ಈಜಿಪ್ತಿಯನ್, ಅದೇ ರೀತಿ ಬರ್ಬರ್, ನೆಕ್ಸ್ಟು ಹೈಮೆಟಿಕ್, ಅದೇ ರೀತಿ ಸೊ ಪ್ರಮುಖವಾದ ಭಾಷೆಗಳು ಈ ಒಂದು ಭಾಷಾ ವರ್ಗಕ್ಕೆ ಸೇರ್ತವೆ. ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ, ನೈಜರ್ ಕಾಂಗೋ ವರ್ಗ ಅಂತಕ್ಕಂಥದ್ದು ಬರ್ತದೆ. ಸೊ ಇದರಲ್ಲಿ ಆಫ್ರಿಕಾದ ಭಾಷಾ ವರ್ಗ, ಅದೇ ರೀತಿ ಗೋಲ್ಡ್ ಕೋಸ್ಟ್, ನೆಕ್ಸ್ಟು ಐವರಿ ಕೋಸ್ಟ್, ನೆಕ್ಸ್ಟ್ ನೈಜೇರಿಯಾದ ಕ್ವ, ಅದೇ ರೀತಿ ದಕ್ಷಿಣ ಆಫ್ರಿಕಾದ ಸ್ವಹೀಲಿ, ಅದೇ ರೀತಿ ಕೋಗೋ, ನೆಕ್ಸ್ಟು ಲುವು ಅಂತಕ್ಕಂತಹ ಭಾಷೆಗಳು ಸೊ ನೈಜರ್ ಕಾಂಗೋ ವರ್ಗಕ್ಕೆ ಸಂಬಂಧಪಟ್ಟಂತಹ ಭಾಷೆಗಳು ಆಗ್ತವೆ. ಸೊ ಹಾಗಾಗಿ ಈ ಭಾಷೆಗಳು ನಮಗೆ ತುಂಬಾ ಮಹತ್ವ ಬೀರ್ತವೆ. ಸೊ ಈ ಭಾಷಾ ವರ್ಗಗಳಂತಕ್ಕಂಥದ್ದು ಸೊ ಪರೀಕ್ಷಾ ದೃಷ್ಟಿಯಿಂದ ತುಂಬ ಮಹತ್ವದ ಒಂದು ಟಾಪಿಕ್ ಇದಾಗ್ತದೆ ಅಂತೇಳಿ ನಾವು ನೋಡ್ಬೋದು ಸ್ನೇಹಿತರೆ. ಸೊ ಹಾಗಾದರೆ ಮುಂದುವರೆದು ನಾವು ನೋಡ್ತಾ ಬಂದಾಗ ಸೈನೋ ಟಿಬೇಟಿಯನ್ ಭಾಷಾ ವರ್ಗ ಅಂತಕ್ಕಂಥದ್ದು ಒಂದು ಬರ್ತದೆ. ಸೊ ಅದರಲ್ಲಿ ಟಿಬೇಟ್ ಮತ್ತು ಬರ್ಮನ್, ನೆಕ್ಸ್ಟು ಚೈನೀಸ್ ಭಾಷೆಗಳಂತಕ್ಕಂಥದ್ದು ಸೈನೋ ಟಿಬೇಟಿಯನ್ ಭಾಷಾ ವರ್ಗಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಭಾಷೆಗಳಾಗ್ತವೆ. ಸೊ ದ್ರಾವಿಡ ಭಾಷಾ ವರ್ಗ ಅಂತಕ್ಕಂಥದ್ದು ಸೊ ನಮ್ಮ ಕನ್ನಡ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ ನೋಡಿ. ಸೊ ತಮಿಳು, ಮಲಯಾಳ್, ತೆಲುಗು, ಕನ್ನಡ, ಬಾಹುರುವಿ, ಗದಬ, ಗೊಂಡಿ, ಸೊ ಕೋಟ, ಕೊಡಗು, ಕೊಲಾಮಿ, ಗುರುಬ, ಅದೇ ರೀತಿ ಮಾಲ್ತೋ, ನಾಯ್ಕಿ, ಫರ್ಜಿ, ತೊದ, ತುಳು. ಸೊ ನೋಡಿ, ಕನ್ನಡ ಆಗಿರ್ಬೋದು, ಅದೇ ರೀತಿ ಕೊಡಗು ಅಂತಕ್ಕಂಥದ್ದು ಸೊ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರುವಂತಹ ಪ್ರಮುಖ ಭಾಷೆಗಳಾಗ್ತವೆ. ನೆಕ್ಸ್ಟು ಮಲಯೋ ಪಾಲಿನೇಷಿಯನ್ ಭಾಷಾ ವರ್ಗ ಅಂತಕ್ಕಂಥದ್ದು. ಸೊ ಈ ಒಂದು ವರ್ಗದಲ್ಲಿ ಮಲಯ, ಸೊ ಇಂಡೋನೇಷಿಯನ್, ಜಾವಾನೀಸ್, ಪ್ಯಾಲಿಸೇನಿಯನ್ ಅಂತಕ್ಕಂತಹ ಪ್ರಮುಖ ಭಾಷೆಗಳು ಸೊ ಈ ಒಂದು ಗ್ರೂಪಿನಲ್ಲಿ ಬರ್ತಾ ಹೋಗ್ತವೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಆಸ್ಟ್ರೇಲಿಯನ್ ಆಸ್ಟ್ರೋ ಏಷಿಯಾಟಿಕ್ ಭಾಷಾ ವರ್ಗ ಅಂತೇಳಿ. ಸೊ ಆಸ್ಟ್ರೇಲಿಯನ್ ಆಸ್ಟ್ರೋ ಏಷಿಯಾಟಿಕ್ ಭಾಷಾ ವರ್ಗ ಅಂತಕ್ಕಂಥದ್ದು ಸಾಂತಾಲಿ, ಕಸಿ, ನಿಕೋಬಾರ್ ದ್ವೀಪದ ಭಾಷೆಗಳೆಲ್ಲವೂ ಕೂಡ ಸೊ ಈ ಒಂದು ಗುಂಪಿಗೆ ಸೇರುವಂಥವಾಗ್ತವೆ. ಸೊ ಅದೇ ರೀತಿ ಎಸ್ಕಿಮೋ, ಆಲೆಂಟ್ ಭಾಷಾ ವರ್ಗ ಅಂತೇಳಿ. ಸೊ ಹೀಗೆ ವಾಂಶಿಕ ಭಾಷಾ ವರ್ಗವನ್ನು ಸೊ ಪ್ರಪಂಚದಾದ್ಯಂತ ವಿವಿಧ ಭಾಷೆಗಳಿಗೆ ಅನುಸಾರವಾಗಿ ಅವುಗಳನ್ನು ವಿಂಗಡಣೆ ಮಾಡ್ತಾ ಹೋಗಿರೋದನ್ನು ನಾವೆಲ್ಲ ಗಮನಿಸ್ಬೋದು ಸ್ನೇಹಿತರೆ. ಸೊ ಹಾಗಾಗಿ ಇದಿಷ್ಟು ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಪ್ರಮುಖವಾದಂತಹ ಭಾಷಾ ಒಂದು ವರ್ಗೀಕರಣ ಆಗಿರ್ಬೋದು, ಸೊ ಭಾಷೆಯ ಕುರಿತು ವಿವಿಧ ವಿದ್ವಾಂಸರು ನೀಡಿದಂತಹ ಪ್ರಮುಖ ಹೇಳಿಕೆಗಳಾಗಿರ್ಬೋದು. ಸೊ ಇವೆರಡೂ ಟಾಪಿಕ್ ನಮಗೇನಾಗ್ತವೆ ಅಂತಂದರೆ ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಮಹತ್ವದಾಗ್ತದೆ. ಸೊ ಅದೇ ರೀತಿಯಾಗಿ ಮುಂದಿನ ಒಂದು ತರಗತಿಯಲ್ಲಿ ಭಾಷಾ ಚರಿತ್ರೆಯ ಉದ್ದೇಶ ಮತ್ತು ಅದರ ವ್ಯಾಪ್ತಿ ಮತ್ತು ಕನ್ನಡ ಭಾಷೆ ಅಂತಕ್ಕಂಥದ್ದರ ಒಂದು ಚರಿತ್ರೆಯನ್ನು ಕುರಿತು ನಾವು ಸೊ ಮುಂಬರುವಂತಹ ತರಗತಿಯಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಹಾಗಾದರೆ ಇಂದಿನ ಈ ಒಂದು ತರಗತಿಯಲ್ಲಿ ಸೊ ಭಾಷೆಯ ವರ್ಗೀಕರಣದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಮಗೆ ಲಭ್ಯವಾಗಿದೆ ಅಂತೇಳಿ ನಾನು ಅನ್ಕೋತೀನಿ. ಸೊ ಹೆಚ್ಚಿನ ಒಂದು ಮಾಹಿತಿಗಾಗಿ ಸೊ ನಮ್ಮ ಅಥರ್ವ ಕ್ಲಾಸಸ್ ಒಂದು ಟೆಲಿಗ್ರಾಮ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ನಾನು ಆವಾಗವಾಗ ಕೊಡ್ತಾ ಹೋಗಿರ್ತೀನಿ. ಸೊ ನೀವು ಅದನ್ನು ಕೂಡ ನೋಡ್ಬೋದು ಸ್ನೇಹಿತರೆ. ಸೊ ಎಲ್ರಿಗೂ ಕೂಡ ತರಗತಿ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಲೈಕ್ ಕೊಡೋದನ್ನು ಮರಿಬೇಡಿ. ಅದೇ ರೀತಿ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡ್ತಾ ಹೋಗಿ. ಸೊ ಸಬ್ಸ್ಕ್ರೈಬ್ ಮಾಡಿ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.